ಸಖತ್ತಾಗಿ ರೀಲ್ಸ್ ಮಾಡ್ತಾರೆ ಅಂಡ್ ಎಲ್ಲಾದ್ರೂ ಸಿಕ್ಕಾಪಟ್ಟೆ ಶೇರ್ ಆಗುತ್ತೆ. ನೀವ್ ಎಲ್ಲಿಂದ ಬಂದಿರೋದು? ಧಾರವಾಡ. ನಂದು ಧಾರವಾಡ ನೋಡಲಿ ಆಟೋಮೆಟಿಕ್. ಗಾಡಿ ನಂಬರ್ಗೆ ಎಷ್ಟು ಕೊಟ್ಟಿದ್ದೀರಾ? 1 lakh. ಗಾಡಿ ನಂಬರು ಬಾಸ್ BOSS. ನಾನು ಕ್ಲಾಸಿಗೆ ನೆಕ್ಸ್ಟ್ ಕಾವಾಸಕಿ ZX10 ಇದನ್ನು ಹೊಡೆದಿದ್ದ ಅದಕ್ಕೆ ರೀಸನ್ ಅಂದ್ರೆ ಈ ಗಾಡಿ ಹೊಡೆದ್ರೆ ತಲೆಯೊಳಗೆ ಒಂದು ಬರ್ತದೆ ಸೂಪರ್ ಬೈಕ್ ತಗೋಬೇಕನ್ನೋ ರೀಸನ್. ರೈಟ್. ನಿಮ್ಮ ಹೆಸರು? ನನಗೆ ನೀನಂದ್ರೆ ಇಷ್ಟ ಇಲ್ಲ. No, this is diesel. Yeah. So for petrol you will get the 8000 RPM. Okay, for diesel 6000. Okay. ಆಸ್ ಪರ್ ನಿಮಗ್ರಿ ಈಗಿನ ಜನರೇಷನ್ನಾಗ ಟ್ರೂ ಸಿಗ್ತದೆ ಅಂತಿರಲ್ಲ ಅವ ಇರ್ಬೋದು. ನಿಮ್ ಊರ್ ಬಿಟ್ಟು ಬೇರೆ ಊರಿಗೆ ಹೋದಂದ್ರ ಮುಗೀತದೆ. ಅಲ್ಲಿ ಸಿಟಿನಾಗ ಹೋದ್ರೆ ಮುಗೀತು ನೋಡಿ. ಬೆಂಗಳೂರು ಶಿಫ್ಟ್ ಆತ ಮುಗೀತು. ನೋಡಿದ್ರಲ್ಲ ಫ್ಯಾಮಿಲಿ ಫುಲ್ ಏನ್ ಡೇಂಜರ್ ದರ್ಶಾಡ್ಸಿದ್ರಿಪ್ಪ. ನಿಮ್ಮ ಹೆಸರು? ನನ್ನ ಹೆಸರು ಶಶಿಧರ. ನನ್ನ ಗಾಡಿ ಬಂದ್ಬಿಟ್ಟು ZX10. ಸೊ ನಿಮ್ ಕಡೆನೂ ಬರ್ತೀನಿ. ಒಂದ್ ರೌಂಡ್ ಎಲ್ಲಾರು ಪರಿಚಯ ಆಗ್ಬಿಡಿ. ನಮ್ಮ ಹಯಾಬುಜಾದ ಓನರ್ ನಮಸ್ಕಾರ. ಅಯ್ಯೋ ಅವರು ಗಾಡಿ ನಂಬರ್ಗೆ ಎಷ್ಟು ಕೊಟ್ರು ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಬಿಕಾಸ್ ನಾನು ಅವ್ರಿಗೆ ಅವ್ರನ್ನ ತುಂಬಾ ಹಳೆ ಪರಿಚಯ. ನಿಮ್ ಹೆಸರು? ವಸೀಂ ಅವರು. ನಿಮ್ಮ ಗಾಡಿ ನಂಬರ್ಗೆ ಎಷ್ಟು ಕೊಟ್ಟಿದ್ದೀರಾ? 1 lakh. 1 lakh. ಅವ್ರ ಗಾಡಿ ನಂಬರು ಬಾಸ್ BOSS. ನಾನು ಕ್ಲಾಸಿಗೆ ಮಾಸಿಗೆ ನೆಕ್ಸ್ಟ್ ಬರ್ತೀನಿ. ವಸೀಂ ಭಾಯ್ ಎಲ್ಲಿಂದ ಬಂದಿರೋದು? ಶಿಗ್ಗಾಂವ್, ಹಾವೇರಿ ಡಿಸ್ಟ್ರಿಕ್ಟ್. ಹಾವೇರಿಯಿಂದ ಬಂದಿದ್ದಾರೆ. ಅಂಡ್ ನಮ್ಮ ಯಂಗ್ ರೈಡರ್ ಇನ್ಸ್ಟಾಗ್ರಾಮ್ ಅಲ್ಲಿ 90K ಈ ಲವ್ ಗಿವ್ ಸವಾಸ ಬಿಟ್ಬಿಡ್ತೀರಾ? ನಿಮ್ ಹೃದಯದೊಳಗ ಅವ್ರಿಗೂ ಅಷ್ಟ ಜಾಗ ಕೊಡ್ರಿ. ಎಷ್ಟ ಅವ್ರ ನಿಮಗ್ ಕೊಟ್ಟಾರ. ಇಲ್ಲ ಅಂತಂದ್ರ ಒಂದ್ ನೀವ್ ಅಳಬೇಕಾಕೇತಿ. ಇಲ್ಲ ಅಂತಂದ್ರ ಅವ್ರ ನಿಮ್ಗೆ ಅಳಿಸೋಕಾರ. ಅದ್ರ ಜೊತೆ ಸಖತ್ತಾಗಿ ರೀಲ್ಸ್ ಮಾಡ್ತಾರೆ ಅಂಡ್ ಎಲ್ಲಾದ್ರೂ ಸಿಕ್ಕಾಪಟ್ಟೆ ಶೇರ್ ಆಗುತ್ತೆ. ಯಂಗ್ ಇದಾರೆ ಕಮ್ಯುನಿಟಿಗೆ. ನಿಮ್ಮ ಹೆಸರು? ಪ್ರಜ್ವಲ್ ಹರೀಶ್. ನೀವ್ ಬಂದಿರೋದು? ನೀವ್ ಎಲ್ಲಿಂದ ಬಂದಿರೋದು? ಧಾರವಾಡ. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ. ಸೊ ನಿಮ್ಮ ಐಡಿ ಏನು? ಪೀಪಲ್ ಕಾಲ್ ಮೀ ಪಜ್ಜು. ಒಂದ್ಸರಿ ಫಾಲೋ ಮಾಡಿ. ಎಲ್ಲಾರ್ದು ಇನ್ಸ್ಟಾಗ್ರಾಮ್ ಐಡಿ ಅವ್ರ ಬೈಕ್ ಮೇಲೆ ಇದೆ. ನಿಮ್ಮ ಹೆಸರು? ಎಲ್ಲಿಂದ ಬಂದಿರೋದು ನೀವು? ಹಾವೇರಿಯಿಂದಾನೆ. ಇನ್ಸ್ಟಾಗ್ರಾಮ್ ಐಡಿ ಹೇಳ್ಬಿಡಿ. ನಮ್ಮ ನೆಕ್ಸ್ಟ್ ವರ್ಡ್. ನಿಮ್ಮ ಹೆಸರು? ನನಗೆ ನೀನಂದ್ರೆ ಇಷ್ಟ ಇಲ್ಲ. ಸುಫಿಯಾನ್. ನೀವು ಎಲ್ಲಿಂದ ಬಂದಿರೋದು? ಒಂದಷ್ಟು ಕ್ವಶನ್ ಕೇಳ್ತೀನಿ ಅವ್ರನ್ನ. ಯಾರು ಕ್ವಶನ್ಸ್ ಇದೆಯಾ? ಕೇಳಿ, ಪರವಾಗಿಲ್ಲ. ಶಶಿನ್ ರಾವ್ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? ನಿಮ್ಮ ನಿಜ ಓಡಿಸ್ತಾ ಇದ್ದೀರಾ? ಸೊ ಡೈರೆಕ್ಟ್ ಸೂಪರ್ ಬೈಕ್ ಹೋಗಿಲ್ಲ ನೀವಂದ್ರೆ? ಅದೇ. ಸೊ ಈಗ ಸೂಪರ್ ಬೈಕ್ ತಗೋಬೇಕು ಆಸೆ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಯೂತ್ಸ್ಗೆ? ಅಷ್ಟೇ. ವಸೀಂ ಭಾಯ್ ಬನ್ನಿ. ನಿಮ್ಮ ಬೂಸಾದು ಮೇಂಟೆನೆನ್ಸ್ ಹೆಂಗ್ ಬರುತ್ತೆ ಅಂತ ಒಂಚೂರು ಹೇಳಿ. ಬಸ್ ಸರ್ವಿಸ್ ಕಾಸ್ಟ್ 11,000. ಡೋರ್ ಟು ಸರ್ವಿಸ್ ಮಾಡಬೇಕಂದ್ರೆ 6,000 ಪ್ಲಸ್ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಇದನ್ನ ಹೆಂಗೆ ವರ್ಷಕ್ಕೊಂದ್ಸರಿ ಮಾಡ್ಸೋದಾ ತಿಂಗಳಿಗೊಂದ್ಸರಿ ಮಾಡ್ಸೋದಾ? 1,000 kilometers and 5,000 then 10,000 kilometers. ನೀವು ಹಂಗಿದ್ರೆ ಇದುವರೆಗೂ ಎಷ್ಟೋ ಎಕ್ಸ್ಪೋ ಬಂದಿದ್ದೀರಾ? ಪ್ರತಿ ಸರಿ ಹೋಗಿ ಬಂದು 4 ಸರಿ ಆದ್ರೆ ಅವ್ರು ಸರ್ವಿಸ್ ಕೊಡ್ಬೇಕು. ಸೊ ನೋಡಿ, ಸೂಪರ್ ಬೈಕ್ ತಗೊಳ್ಳೋದಲ್ಲ, ಮೇಂಟೈನ್ ಮಾಡೋದಿರೋದು ಅಲ್ವಾ? ಎಲ್ಲರೂ ತಗೊಂತಾರೆ. ನೀವು ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? 2 years. ಸೊ ಫಸ್ಟ್ ಬೈಕ್ ಏನಾ? ಅಂದ್ರೆ ಬೂಸಾಗೆ ಡೈರೆಕ್ಟ್ ಬಂದಿದ್ದೀವಿ. ಫಿಫ್ತ್ ಬೈಕ್. ಈಗ ಕಾಲ್ವಿ ಪಜ್ಜು ಹಾವೇರಿಯಿಂದ ಬಂದಿದ್ದಾರೆ. ಸಾರಿ, ಧಾರವಾಡಿಂದ ಬಂದಿದ್ದಾರೆ.
ಆಲ್ರೆಡಿ 90K ನಿಯರ್ಲಿ ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬ್ ಬ್ಲಾಗ್ಸ್ ಮಾಡ್ತಾರೆ, ಪಜ್ಜುಟಿ ಬ್ಲಾಗ್ಸ್ ಅಂತ, ಅದನ್ನು ನೋಡ್ಬೋದು. ಫುಲ್ ಫನ್ ಇರುತ್ತೆ, ಮಜಾ ಇರುತ್ತೆ. ಸೊ ಯಂಗ್ ಕಮ್ಯುನಿಟಿ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ವಿತ್ ಆಲ್ ದ ಬಾಯ್ಸ್? ಖುಷಿ ಅನ್ಸಾಕತ್ತೈತ್ರಿ. ಯಾಕಂತಂದ್ರೆ ಇಷ್ಟು ದಿನ ಬರೀ ಸಣ್ಣವರಿದ್ದಾಗಲೇ ನೋಡ್ತಿದ್ವಿ ನಾವು ಸೂಪರ್ ಬೈಕ್ಸ್ ಅಂದ್ರೆ ಹೆಂಗಿರ್ತೈತಿ. ಲೈಕ್ ಒಂದು ಆಸೆ ಐತೆ, ನಮ್ದು ಬೈಕ್ ಇರ್ಬೇಕು, ಅಲ್ಲಿ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಬೇಕಂತಂದ್ರೆ. ಲೈಕ್ ಇಂಥ ಚಲೋ ಚಲೋ ಫ್ರೆಂಡ್ಸ್ಗೆ ಅಣ್ಣ ಅನ್ಬೋದ್ರಿ, ಇಂಥ ಚಲೋ ಅಣ್ಣಗಳು ಸಿಕ್ಕಾರೆ, ರೈಡ್ ಮಾಡ್ತೈತಿ. ಏನ್ ಬೇಕು ಅದೇ ಖುಷಿ ಅಂತೀರಾ? ಭಾಳ ಖುಷಿ. ಸೊ ಎಲ್ಲೆಲ್ಲಿ ರೈಡ್ ಹೋಗಿದ್ದೀರಾ ಇದುವರೆಗೂ? ನೀವು ಎಲ್ಲೆಲ್ಲಿ ರೈಡ್ ಹೋಗಿದ್ದೀರಾ ಇದುವರೆಗೂ? ಬೇಸಿಕ್ ಆಲ್ಮೋಸ್ಟ್ ಅಡ್ಡಾಡಿದ್ರಿ. ಚಿಕ್ಕಮಗಳೂರು ಆತ ಈಗ ಹೋಗಿ ನಮ್ಮ ತಂದೆ ಒಂದು ರೆಕಾರ್ಡ್ ಮಾಡಿದ್ರಿ, KTP ಮಾಡಿದ್ರಿ. ಅಟ್ ದ ಏಜ್ ಆಫ್ 18 ಕರ್ನಾಟಕ ಟು ಕಾಶ್ಮೀರ್ ಮಾಡಿದ್ರಿ. ಇನ್ನೊಬ್ಬಕ್ಕೆ ಕೋಮಲ್ ಅಂದ್ರೆ 19 ಏಜ್ ಮಾಡಿದ್ರಿ. ಸೊ ಇದು ನಿಮ್ಮ ಫ್ಯಾಮಿಲಿ ಕೈಯಲ್ಲಿ ರೈಡ್ ಮಾಡೋದು ಅಂತ ಆಯ್ತು. ಬೇಸಿಕಲಿ ಏನು ಮಾಡಿದ್ರೆ ಪಾಪ ಮಮ್ಮಿ ಫುಲ್ ಟೀಚರ್ಸ್ ಫ್ಯಾಮಿಲಿ ಹೆದರ್ತಾರೆ, ನೀವು ಹೊರಗೆ ಹೋದ್ರೆ ಏನಾಗೈತಿ ಹಂಗೆಲ್ಲ ಅಂತಂದ್ರೆ. ಬಟ್ ಏನೋ ನೀವು ಸ್ಟೀರಿಯೋಟೈಪ್ ನ ಬ್ರೇಕ್ ಮಾಡ್ತಾ ಇದ್ದೀರಾ, ಇದೆಲ್ಲ ಮಾಡ್ಬೋದು ಅಂತ. ಬೈಕ್ ಎಲ್ಲೆಲ್ಲ ಅಡ್ಡಾಡೈತಿ ಅಂತ ಕೇಳಿದ್ರಿ. ಬೈಕ್ ಯಾವಾಗ ತಗೊಂಡಿರಿ, ಎಷ್ಟು ಅದ್ ನಾನ್ ನಿಮಗ್ ಕೇಳ್ಯಾರಿ, ನಂಗೆ ಅದ್ ಕೇಳಿಲ್ಲ. ಓಕೆ. ಮತ್ತೆ ಇವ್ರ ಸಿಸ್ಟರ್ K2K ಮಾಡ್ಯಾರಿ, ಲಿಮ್ಕಾ ವರ್ಲ್ಡ್ ರೆಕಾರ್ಡ್ ರೈಟ್? ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಅಂಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್. ಅಂಡ್ who is she? Her name is Komal, right? He also did, I am sorry, Babu. sorry. ಎಲ್ಲಾಗಿನ ಫಸ್ಟ್ ಅವ್ರು ಮಾಡಿದ್ರಿ. ಅಂದ್ರೆ ಆಕ್ಚುಲಿ ಅದನ್ನ ಜೋಶಿ ಅನ್ನೋರ ತಮಿಳ್ನಾಡದವ್ರು ಮಾಡಿದ್ರಿ. ಅಟ್ ದಿ ಏಜ್ ಆಫ್ 21 ಅವ್ರು 21 ಮಾಡ್ಯಾರ. ಅಂದ್ರೆ ಅದು ಆಲ್ರೆಡಿ ತಮಿಳ್ನಾಡಿಗಿತ್ರಿ. ಕರ್ನಾಟಕಕ್ಕೆ ಉಳಿಲಿ ಅಂತಂದ ಕೋಮಲ್ ಅನ್ನೋರು ನನ್ನ ಕ್ಲಾಸ್ಮೇಟ್, ಅವ್ರು 19 ಏಜಿಗೆ ಮಾಡಿ. 19 ಏಜಿಗೆ ಅಂದ್ರೆ ಯಾಕಂತಂದ್ರೆ ಹುಡುಗಿಯಾರು ಮೊದಲೇ ಸೇಫ್ ಇಲ್ಲ. 19 ಏಜಿಗೆ ಯಾರಿಗೂ ಮನೆಯಿಂದ ಹೊರಗೆ ಕಳ್ಸಂಗಿಲ್ಲ. ಅಂತದ್ರೊಳಗೆ 19 ಆಗಕ್ಕೆ ಪೂರ ಕರ್ನಾಟಕ ಟು ಕಾಶ್ಮೀರ್ ಮಾಡಿ ಬಂದ್ಲು. ಮತ್ತು ನಮ್ಮ ತಂಗಿಗೂ ಏನು ಸಪೋರ್ಟ್ ಮಾಡಿಲ್ಲ. 19ಗೆ ಕೋಮಲ್ ಮಾಡ್ಯಾರ. 18ಗೆ ಆದ್ರೆ ಯಾರಿಗೂ ಮನೆ ಒಳಗೆ ಕಳ್ಸೋದು ಇಲ್ಲ. ಆ ರೆಕಾರ್ಡ್ ಕರ್ನಾಟಕಕ್ಕೆ ಉಳಿತೈತಿ ಅಂತಂದು ಅಕ್ಕಿ ಕಡೆ ಮಾಡಿಸಿ ನಮ್ಮ ತಂಗಿ ಮಾಡಿದ ಕೂಡ ಈಗ ಕರ್ನಾಟಕಕ್ಕೆ ಉಳಿತೈತಿ. ಯಾರು ಮಾಡಿಲ್ಲ ಮತ್ತೆ ಯಾರು ಮಾಡಿ ಇದ ಬೈಕ್ ಕೋಮಲ್ ಮಾಡಿದ್ದ 250 ಒಳಗೆ ಡ್ಯೂಕೆ 390 ಒಳಗೆ ನಮ್ಮ ತಂಗಿ 390 ಮಾಡ್ಬೇಕಂದ್ರೆ ಧೈರ್ಯ ಬರ್ಬೇಕು. ಹೌದು, ಇಲ್ಲ ಬರಾಕ ಒಬ್ಬರ ಹೊಡಕ್ಕಾಗಿಲ್ಲ. ನಾನು ಮೊನ್ನೆ ಎಲ್ಲೋ ಹೋಗಿದ್ದೆ ರೀ, ಒಬ್ಬವ ಆಗಂಗಿಲ್ರಿ, ನೀರು ಹಾಕತ್ ಬಿಡ್ತಾವ ಎಲ್ಲಾ ಕಡೆಯಿಂದ ಆಗಂಗಿಲ್ಲ. ಅನ್ಬೋದ್ರಿ ಮಸ್ಕಿರಿದಾಗ ನಾನು ಬರ್ಬೋದು ಹುಡುಗಿ ಮಾಡ್ಯಾಳ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಕ್ಯಾಮ್ರಾ ಹೇಳ್ತೀವಿ, ಒಬ್ರು ಆಗಂಗಿಲ್ಲ. ನಮ್ ಕೈಯಾಗನೂ ಆಗಲ್ಲ, ನಿಮ್ ಕೈಯಾಗ ಆಗ್ಬೋದು, ನಿಮ್ ಕೈಯಾಗ ಆಗ್ಬಾರ್ದು. ನನ್ ಕೈ ಎಷ್ಟು ವರ್ಷ ಆತ್ರಿ ನೀವು ಅವ್ರ ಜೊತೆ ಅಡ್ಡಾಡ್? ಅಣ್ಣ ಪರಿಚಯ ಆಗಿ ಒಂದ್ 3 ವರ್ಷ ಆತ್ರಿ. 3 ವರ್ಷ ಏನ್ರಿ? ಅಂದ್ರೆ ಪರಿಚಯ ಆಗಿದ್ದು ಹೆಂಗ್ರಿಪಾ ಅಂತಂದ್ರೆ ನಮ್ಮ ಇನ್ನೊಬ್ರ ಯೂಟ್ಯೂಬ್ ಫ್ಯಾಮಿಲಿ ಇದ್ರಿ. ಅಂದ್ರೆ ಯೂಟ್ಯೂಬ್ ಫ್ಯಾಮಿಲಿದವ್ರ ಅಣ್ಣ ಒಬ್ರು ಇದ್ರೆ, ಅವ್ರ ಹೆಸರು ಆದಿತ್ಯ ಅಣ್ಣ ಅಂತ ಹಳಿಯಾಳದವ್ರೆ. ಐ ಫುಲ್ ಕ್ಲೋಸ್ ಆಗ್ಯಾರ ಬಿಡ್ರಿ. ಓಕೆ. ಅವರಿಂದ ಶಶಿ ಅಣ್ಣ ಪರಿಚಯ ಆದ್ರೆ SDM ಬೈಕ್ ಎಕ್ಸ್ಪೋ ಹೋಗಿದ್ವಿ. ಅಣ್ಣ ಕಡೆ ಅವಾಗ Z800 ಇತ್ತು. ಫಸ್ಟ್ ಸೂಪರ್ ಬೈಕ್ ಓಡಿಸಿ ಶಶಿ ಅಣ್ಣ ಅಂದ Z800 ಅದು ಡ್ರೀಮ್ ಬೈಕ್. ಅದನ್ನ ಓಡಿಸಿದ್ಮ್ಯಾಗ ನೆಕ್ಸ್ಟ್ ಕಾವಾಸಕಿ ZX10 ಇದನ್ನು ಹೊಡೆದಿದ್ದು ಎದಕ್ಕೆ ರೀಸನ್ ಅಂದ್ರೆ ಈ ಗಾಡಿ ಹೊಡೆದ್ರೆ ತಲಿಯೊಳಗೆ ಒಂದ್ ಬರ್ತೈತೆ ಸೂಪರ್ ಬೈಕ್ ತಗೋಬೇಕನ್ನೋ ರೀಸನ್. ರೈಟ್. ಇಲ್ಲ ನೀವು ತಗೊಂತೀರಿ ಸೂಪರ್ ಬೈಕ್? ಕಾನ್ಫಿಡೆಂಟ್ GS RX Emotional damage. ಪುನೀತ್ ಅವ್ರ ಅಕ್ಕರ ಹೆಂಗ್ ಕೇಳಿದ್ರೆ ಈ ಗಾಡಿ ಎಲ್ಲರೂ ಹೊಡೆದಿರಿ ಅಂತಂದ್ರೆ ಅವ್ರ ತಂಗಿದಷ್ಟು ಹೇಳ್ಬೇಕಿಲ್ಲ. ಹೌದ್ರಿ, ಹೌದು. ಅವ್ರದ್ದು ಯಾಕ್ರಿ? ಮೆಂಬರ್ ಅಲ್ರಿ. ಯಾವ ಕ್ಲಾಸ್ ಅಂತ ಕೇಳಿ. ಯಾವ ಕ್ಲಾಸ್? Bash. 2000 years later. And family ಏನ್ರಿಪ್ಪ ಅಂದ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಸಿಟಿಂಗ್ ಇನ್ ಮಹೀಂದ್ರ BE. ಒಂದು ಚಾರ್ಜ್ ಒಳಗೆ ಎಷ್ಟು ಕಿಲೋಮೀಟರ್ ಅನ್ನಕೈತ್ರಿ ಅಣ್ಣ ಇದು? ಇದು ಕಂಪ್ನಿ ಕೊಟ್ಟು 690. ಓಕೆ. ನಾವು ಕೊಟ್ಟು ಮಾಡಿ 500. ಇದು ಕಸ್ಟಮರ್ ರಿವ್ಯೂಸ್ ಆಗಲೇ 610, 620, 580. ಓ ಸೆಕ್ಸಿ.
ಟಾಪ್ ಅಂಡ್ ಬಂದು 33 lakhs ಆಗುತ್ತೆ. 600 ಲೆಗ್ ರೂಮ್ ಓಕೆ ಮಾಡ್ಕೊಂಡಿರ್ಬೋದು. ಬಟ್ ಸನ್ ರೂಫ್ ಎಲ್ಲ ಮೂನ್ ರೂಫ್ ಐತೆ. ಸೊ ಡಿಪೆಂಡ್ ಅಪಾನ್ ನೀವೆಲ್ಲ GoPro ಎಲ್ಲ ಯೂಸ್ ಮಾಡಿ ನೀವು ಬ್ಲಾಗ್ ಮಾಡ್ತೀರಾ, ಇಲ್ಲ ಅವಶ್ಯಕತೆ ಏನಿಲ್ಲ. ವಿತ್ ಸೆಲ್ಫಿ ಕ್ಯಾಮ್ರಾ, ಸೆಕ್ಸಿ ವಿತ್ ಫಿಲ್ಟರ್, ಡೇಂಜರ್ ಐತಲ್ರಿ ಸ್ನ್ಯಾಪ್ ಫಿಲ್ಟರ್. ವಾವ್ ಮಹೀಂದ್ರ ಅದ. ವಾವ್ ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಇದ್ರದ್ದು ಒಂದು ಫೀಚರ್ನ ಭಾಳ ದಿನದಿಂದ ನೋಡತ್ತಿದ್ದೆ. ಲೈಕ್ ಎಲ್ಲೋ ಒಂದು ಕಂಜೆಸ್ಟೆಡ್ ಪ್ಲೇಸ್ ಒಳಗೆ ನೀವು ನಿಂದಿರ್ಸಿರ ಅಂತ ತಿಳ್ಕೊರಿ. ಲೈಕ್ ಮುಂದೆ ಅತ್ತ ಹತ್ತಾಕ್ ಬರಂಗಿಲ್ಲ, ರಿಮೋಟ್ಲಿಂದನ ಗಾಡಿ ಮುಂದೆ ಹಿಂದೆ ಮಾಡ್ಬೋದು. ಅಂಡ್ ಇಲ್ಲಿ ನೋಡ್ರಿ ಆಟೋಮೆಟಿಕ್. ಅಣ್ಣ ಎಲ್ಲ ಇಲ್ಲಿ ಲೊಕೇಟ್ ಮಾಡ್ತೀರಾ, ಇಲ್ಲಿ ಲೊಕೇಟ್ ಮಾಡ್ತೀರಾ, ಅಲ್ಲಿ ಬೇಕಾದ್ರೆ ಓಕೆ ಸೇಮ್ ಲೈಕ್ ಈಗ ಸೂಪರ್ ಕಲರ್ ಹೆಂಗೆ ಫ್ರಂಟ್ ಸೇಮ್ ಅದೇ ಥರನೇ. ಸರ್ವಿಸ್ ಕಾಸ್ಟ್ ಎಷ್ಟು ಬರ್ತೈತೆ ಅಂತ ಹೇಳ್ರಿ? 10,000 ಕಿಲೋಮೀಟರ್ 1000 ಕಿಲೋಮೀಟರ್ 600 800 ರೂಪಾಯಿ ಅಂತ. ಬರೀ ಕೂಲೆಂಟ್ ಟಾಪ್ ಅಪ್ ಅಷ್ಟೇ. ಈಗ ಒಂದ್ಸತಿ ಓ ವಾವ್ ಫ್ಲೇಮ್ ಬ್ಯಾಕ್ ಫೈರ್ ಸಂಗ್ ಬರ ಪಟ್ ಅನ್ನೋದು. ನೀವೊಂದು ಬಾಟ್ಲಿ ತೆಗೀರಿ ಹೊರ ಟಪ್ ಮಾಡ್ರಿ. ಅನ್ನಾರು ಗೋಗಲ್ ರೀ ಇದು ಒರಿಜಿನಲ್ ವರ್ಸಸ್ ಇದು ನೋಡ್ರಿ. ಒರಿಜಿನಲ್ ಡೂಪ್ಲಿಕೇಟ್ ಅಲ್ಲ ಏನಿಲ್ಲ, ಒರಿಜಿನಲ್. ನನ್ನ ಮುಂದೆ ನನ್ನ ಹತ್ತಾರ 200 ರೂಪಾಯಿ ಚಸ್ಮಾ ಅಂತ ಸುಳ್ಳು ಹಾಕತ್ತಾರ. 400 ಥಿಂಕ್ ಮಾಡ್ರಿ. ಬೂಜಾ ಓನರ್ ಯಾವ 200 ರೂಪಾಯಿ ಚಸ್ಮಾ ಹಾಕೊಂತಾನೆ? ನ್ಯಾಷನಲ್ ಕಾಂಪ್ಲೆಕ್ಸ್ ನಾ 390 ಇಟ್ಕೊಂಡವ 1600 ರೂಪಾಯಿ ರೀ ಬರೀ. ಇವ್ರು 200 ರೂಪಾಯಿ ತಗೊಂಡಾರ. 400 ನ್ಯಾಷನಲ್ ಕಾಂಪ್ಲೆಕ್ಸ್. ನ್ಯಾಷನಲ್ ಕಾಂಪ್ಲೆಕ್ಸ್ ಇಲ್ಲೇ ಅಲ್ಲ, ನ್ಯಾಷನಲ್ ಮಾರ್ಕೆಟ್ ಅದ. ಹಂಗಾರ ನೀ ಸುಳ್ಳು ಹೇಳಿರಿ. ಅಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಎದುರ ಕುಂತೇವ್ರಿಪ್ಪ ಅಂತಾರ Mercedes C220D. ಬೈ ಪೆಟ್ರೋಲ್ ಸೇಮ್. No, this is diesel. Yeah. So for petrol you will get the 8000 RPM. Okay, for diesel 6000. Okay. ಇದು ಫ್ರೀ ಬರೀ ಅಂದ್ರೆ ಇದು ಓಪನ್ ಆಗೋದಿಲ್ಲ. ಓ ವಾವ್. A few moments later. ನೀವು ಮಾಡ್ರಿ 1000 ಫಾಲೋವರ್ ಮತ್ತೆ ಹೆಚ್ಚಿಗೆ. ಅಣ್ಣಗಳು ಹಾಕಿದ್ರೆ ಖುಷಿ ರೀ ನಮಗೆ. 2000 years later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಎಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ರೂಮಿಗೆ ಬಂದೈತಿ. ನಮ್ಮ ಬೈಕ್ಗಳಲ್ಲಿ ಒಳಗೆ ನಿಂತೈತಿ, ನಾವು ಈ ಕಡೆ ಅದೇವಿ. ಅಂದ್ರೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಈಗೆಲ್ಲ ಹೊಂಟಿತೀರಿ ಅಂತ ಊಟಕ್ಕೆ ಹೊಂಟೈತಿ. ಎಲ್ಲರೂ ಕೂಡಿ ಹೊರಗೆ ಊಟಕ್ಕೆ ಹೋಗೋ ಪ್ಲ್ಯಾನ್ ಆಗೈತಿ ಈಗ. ಆ್ಯಂಡ್ ಬರ್ರಿ ಏನ್ರಿಪ್ಪ ಅಂತ ಅರ್ಬಿ ಚೇಂಜ್ ಮಾಡೋಣ. ಬಟ್ ತಂಪೈತಿರಿಪ್ಪ ಇಲ್ಲ ಒಂದು ಸ್ವಲ್ಪ, ಅದರ ಸಂಬಂಧ ಮತ್ತೆ ಥಂಡಿ ಹತ್ತಿಗಿಟ್ಟಿತ್ರಿಪ್ಪ ಅಂತ ಕೆಳಗೆ ಟ್ರ್ಯಾಕ್ ಪ್ಯಾಂಟ್ ಚೇಂಜ್ ಮಾಡ್ಕೊತೀನಿ. ಮ್ಯಾಗಿದೆ ನೀರಲ್ಲಿ ಇನ್ ಸ್ಟೇಟಿವ್ ನೈಟ್ ಫ್ಯಾಮಿಲಿ. 5 minutes later. ಒಂದು ದುಃಖದ ಕಹಾನಿ ಹೇಳತ್ತೀವ್ರಿ ನಿಮ್ಗೆ. ಅಂದ್ರೆ ನಾ ಬರೀ ಕೇಳ್ತಿದ್ದೆ ರೀ, ಅಂದ್ರೆ ಒಂದು ರಿಲೇಷನ್ಶಿಪ್ ಯಾವಾಗ ಹಾಳಾಕೈತಿ ಅಂತ ಬೆಸ್ಟ್ ಫ್ರೆಂಡ್ ಬಂದಾನ ಅಂತಂದು. ಈಗ ಆಸ್ಪರಿಗೆ ನಿಮ್ದು ಆಲ್ರೆಡಿ ಮದುವೆ ಆಗೈತ್ರಿ, ಒಂದು ರಿಲೇಷನ್ಶಿಪ್ ಯಾವಾಗ ಹಾಳಾಕೈತೆ ಅನ್ಸೈತಿ ನಿಮಗೆ? ಹೈ ಪಾಯಿಂಟ್ ಮೇಲ್ ಬೆಸ್ಟ್ ಫ್ರೆಂಡ್ಸ್ ಈಸ್ ಜಸ್ಟ್ ಎ ಫ್ರೆಂಡ್. ನಂಗೆ ಡ್ರಾಪ್ ಮಾಡ್ದ, ಮನೆಗೆ ಡ್ರಾಪ್ ಮಾಡ್ದ, ಇಲ್ಲ ಆಫೀಸ್ಗೆ ಡ್ರಾಪ್ ಮಾಡ್ದ. ಆಫೀಸ್ ಫ್ರೆಂಡ್, ಕಲೀಗ್ ಫ್ರೆಂಡ್, ಸ್ಪೆಷಲಿ ಆಫೀಸ್ ಅಲ್ಲಂತಲ್ಲ ಪಡ ಅಂತೀರಿ. ದೊಡ್ಡಲ್ಲ ಪಡ 90%, ಸ್ಪೆಷಲಿ ಇನ್ IT ಸೆಕ್ಟರ್. ಅದಕ್ಕೆ ಹೇಳತ್ತಿದ್ರಿ ಒಬ್ರಿಗೆ ಗುರ್ತಾಗ್ಲಿ ಅಂತಂದ. ಹೆಂಗಿರ್ತೈತ್ರಿ ಅಂತ ಒಬ್ಬ ರಿಲೇಷನ್ಶಿಪ್ನಾಗ ಇದ್ದಾಗ ಹುಡುಗಿಗೆ ಬೆಸ್ಟ್ ಫ್ರೆಂಡ್ ಆಗಿ ಇಷ್ಟ ಫ್ರೆಂಡ್ ಅದು ಇರಬಾರ್ದ್ರಿ. ನಿಮ್ ಹುಡುಗ ಹೆಂಗ ಅನಿಸ್ತೈತ್ರಿ? ಹುಡುಗ ಇರಬಾರ್ದು, ಹೌದಿಲ್ರಿ? ಈ ಒಂದ್ ಹುಡುಗ ಒಂದ್ ಹುಡುಗಿ ರಿಲೇಷನ್ಶಿಪ್ನಾಗ ಅದಾರ ಅಂತಂದ್ರೆ ಹುಡುಗಾಗೂ ಹುಡುಗಿ ಇರಬಾರ್ದ. ಎಕ್ಸಾಂಪಲ್ ಕೊಡ್ತಾರೆ, ಹುಡುಗಿ ಅದಾರ, ಬೆಸ್ಟ್ ಫ್ರೆಂಡ್ ಅದಾರ, ಬೆಸ್ಟ್ ಫ್ರೆಂಡ್ ಇರ್ಲಿ, ಮೇಲ್ ಬೆಸ್ಟ್ ಫ್ರೆಂಡ್. ಓಕೆ, ಯಾರಿಗ್ರಿ? ಹುಡುಗಿಗೆ ನೀವು ಪರಿಚಯ ಮಾಡಿಸ್ಕಲ್ಲ, ನಿಮ್ಗೆ ಮತ್ತ ಏನಾಗ್ತೈತಿ ಪರಿಚಯ ಮಾಡ್ಸಿದ್ರಿ ಫ್ರೆಂಡ್. ಓಕೆ, ಪರಿಚಯ ಮಾಡ್ಸಿದ್ರಿ. ಬ್ಯಾಡ ಅಂದ್ರೆ ಇಶ್ಯೂ ರೀ, ಅದ ಇಟ್ಸ್ ಅ ರೆಡ್ ಫ್ಲಾಗ್. ಇನ್ ಕೇಸ್ ಪರಿಚಯ ಮಾಡಿಸಿದ್ರಿಪ್ಪ ಅವಾಗ್ರಿ ಪರಿಚಯ ಮಾಡಿಸಿನೂ ಲಪಡ ಮಾಡ್ತಾರ. ನಿಮಗೆ ಹೆಂಗ ಅನ್ಸತ್ರಿ ಇಷ್ಟೀಗ? ನಿಮ್ಗೆ ಹಂಗಲ್ರಿ, ಆಸ್ ಪರ್ ನಿಮಗ್ರಿ ಈಗಿನ ಜನರೇಷನ್ನಾಗ ಟ್ರೂ ಸಿಗ್ತದ ಅಂತೀರಿ ಲವ್? ಇರ್ಬೋದ ಹಂಗಂತೀರಿ?
ಹುಡುಕ್ಬೇಕು ದೀಪ ಹಚ್ಚಿ ಎಲ್ಲ ಕಡೆ ಹುಡುಕ್ಬೇಕು ನಿಮ್ ಊರ್ ಬಿಟ್ಟು ಬೇರೆ ಊರಿಗೆ ಹೋದಂದ್ರ ಮುಗೀತ ಅಲ್ಲಿ ಸಿಟಿನಾಗ ಹೋದ್ರೆ ಮುಗೀತ್ ಬೆಂಗಳೂರ ಮುಗಿತಾನೆ ಬಾಳ ಮಂದಿ ಬ್ರೇಕಪ್ ಪರಿಸಿದ ಎಷ್ಟು ದೂರ ಹೋಗೈತೆ ಸಗಣಿ ತಿಂತಂದಂಗ್ರಿ ಇದನ್ ಕೇಳೇನ ಪಿಕ್ಚರ್ ಗಿಕ್ಚರ್ ಅದು ಕೇಳೇನ್ ಬಿಡ್ರಿ ನಾ ಅಲ್ರಿ ಮ್ಯಾಕ್ಸಿಮಮ್ ಇಂತ ಸ್ಟೋರಿ ಕೇಳೇನ್ರಿ ನಾ ನಿಮ್ಗೆ ಹಿಂಗ ಹೇಳಿದ್ರಲ್ಲ ಆಫೀಸ್ ಕಲಿಗೆ ಲಂಚ್ ಕಲಿಗೆ ಲೇಟ್ ಆಗಿತ್ತು ಡ್ರಾಪ್ ಮಾಡಿದ ಬೆಂಗಳೂರು ಹೋಗ್ಬಾರ್ದು ಪುಣೆ 15 minutes later. ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿದ್ರಿ ಅಂತ ಊಟಕ್ಕೆ ನಮ್ಮ ಅಣ್ಣ ಅಕ್ಕ ಮಾಮ ಎಲ್ಲಾರು ಅದಾರ ಈಗ ಕರೆಯೋರಿ ಅಂದ್ರ ಅಕ್ಕ ಬೆಳಗಾವಿದವ್ರು ಅದಾರ್ರಿ ಅವ್ರ ಹಸ್ಬೆಂಡ್ ಅಣ್ಣ ಅನ್ನತ್ತಿದ್ವಿ ಅಣ್ಣ ಅನ್ಬೇಡ ಮಾಮ ಅನ್ನ ಅಂತಾರೆ ಅದಕ್ಕ ಮಾಮ ಅನ್ನತ್ತೇವ್ರಿ ನಾ ಹೌದಿಲ್ರಿ ನಮ್ಮ ಮಾಮ ಅಕ್ಕ ಅಣ್ಣ ಎಲ್ಲಾರು ಅದಾರ ನಿಮ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಹೊಂಟಿರಿ ಅಂತ ಊಟಕ್ಕೆ ಆರಾಮದಿರಿ ಡೀಸೆಲ್ ಗಾಡಿ ಹೊಡ್ಯಾರ ಪೆಟ್ರೋಲ್ ಗಾಡಿ ಹೊಡಾಕತ್ರಿ ಹಿಂಗ ನೋಡ್ರಿ ಗಡ್ಡ 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 ಪೊಂಕು ಐತೆ ನೋಡ್ರಿ ಹೆಂಗೈತಿ ಪೊಂಕು ಈಗೆಲ್ಲ ಬಂದಿದ್ದೀರಿ ಅಂತ ಊಟಕ್ಕೆ ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲೇ ಗ್ಲಾನ್ಸಾ ಐತಿ ಅಲ್ಲೇ ನೆಕ್ಸಾನ್ ಐತಿ ಅದಂತ್ರಿ ಹೋಟೆಲ್ ಮಸಾಲಾ ಹಟ್ ಫ್ಯಾಮಿಲಿ ಢಾಬಾ ಫ್ಯಾಮಿಲಿ ಢಾಬಾ ಬರ್ರಿ ಊಟ ಮಾಡಕೊಂಡೈತಿ ಊಟ ಅದು ಮಾಡಿ ಸಿಗ್ತದ 2 hours later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಊಟ ಅದು ಮುಗ್ದೈತ್ರಿ ಸೀದಾ ನಿಮ್ಗೆ ರೂಮಿಗೆ ಹೋಗಿ ಸಿಗ್ತದ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ